ಅತ್ತೆ ಸೊಸೆ ಜಗಳದ ಬಗ್ಗೆ ನಾವು ಯಾವ ಕಾಲದಿಂದ ಕೇಳ್ತಾ ಬಂದಿದ್ದೀವಿ, ನೋಡ್ತಾ ಬಂದಿದ್ದೀವಿ. ಅತ್ತೆ ಸೊಸೆ ಇಬ್ರು ಇದ್ದಾಗ ಮಾತ್ರ ಈ ಜಗಳ ಆಗಿರ್ಬೋದು, ಏನೇ ಆಗಿರ್ಬೋದು ಆಗಕ್ ಸಾಧ್ಯ ಅಲ್ವಾ? ಅತ್ತೆ ಇದ್ರು ಅತ್ತೆ ಇಲ್ದ ಹಾಗೆ, ಸೊಸೆ ಇದ್ರು ಸೊಸೆ ಇಲ್ದ ಹಾಗೆ ಅನ್ನೋ ಪರಿಸ್ಥಿತಿ ಇದ್ರೆ ಹೇಗಿರುತ್ತೆ? ಅದೇ ಪರಿಸ್ಥಿತಿ ಈಗ ನಮ್ಮ ಶಾರದಾಗ್ ಬಂದಿದೆ. ಯಾಕೆ ಅಂದ್ರೆ ಅವಳ ಮಗ ಅಭಿಷೇಕ್ ನೇಹಾ ಜೊತೆ ತಾನು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇದೇನು ಅಭಿ, ಹೊಸ ಕತೆ ತಗೊಂಡ್ ಬಂದಿದ್ಯಲ್ಲ? ಇದೇನು ಅದು ಲಿವ್ ಇನ್ ರಿಲೇಶನ್ಶಿಪ್ ಅಂದ್ರೆ? ನಾನು ಯಾವ ಕಾಲದಿಂದ ನಿನಗೆ ಮದುವೆ ಮಾಡ್ಕೊಳ್ಳೋ ಅಂತ ಹೇಳ್ತಾ ಇದ್ದೆ, ನೀನ್ ನೋಡಿದ್ರೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರ್ತೀನಿ ಅಂತ ಹೇಳ್ತಿದ್ಯಾ. ಏನು ಅದು ಕರ್ಮ? ಅಮ್ಮ, ನೀನೇನೋ ಮದುವೆ ಮಾಡ್ಕೊ ಅಂತ ಹೇಳ್ತೀಯ. ಆದರೆ ನಾನು ಆ ಹುಡುಗಿ ಹೇಗೆ ಏನು ಎತ್ತ ಅಂತ ಗೊತ್ತಿಲ್ಲದೆ ಹೇಗಮ್ಮ ಮದುವೆ ಆಗಲಿ? ಆ ಹುಡುಗಿ ಹೇಗೆ ಏನು, ಅವ್ರ ಜೊತೆ ನನಗೆ ಹೊಂದಾಣಿಕೆ ಆಗುತ್ತೋ ಇಲ್ವೋ, ಲೈಫ್ ಲಾಂಗ್ ನಾನು ಅವ್ರ ಜೊತೆ ಇರಬಹುದಾ, ಇದನ್ನೆಲ್ಲ ನಾನು ತಿಳ್ಕೊಬೇಕು ತಾನೆ. ಅದಕ್ಕೆ ನಾನು ಮೊದಲು ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ದು ಇಬ್ಬರಿಗೂ ಹೊಂದಾಣಿಕೆ ಆಗುತ್ತೋ ಇಲ್ವೋ ಅಂತ ಮೊದಲು ತಿಳ್ಕೊಂಡು ಆಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಕರ್ಮ, ಈಗಿನ ಕಾಲದ ಹುಡುಗರಿಗೆ ಅದು ಏನು ಬಂದಿದ್ಯೋ ದೊಡ್ಡ ರೋಗ. ಅದೇನು ಲಿವ್ ಇನ್ ರಿಲೇಶನ್ಶಿಪ್ಪು ಏನೋ ಕರ್ಮ. ಅದು ಸರಿ, ಲಿವ್ ಇನ್ ರಿಲೇಶನ್ಶಿಪ್ಪು ಅಂತ ಇಬ್ರು ಒಟ್ಟಿಗೆ ಇರ್ತೀರ, ಆಮೇಲೆ ಒಬ್ರಿಗೊಬ್ರು ಇಷ್ಟ ಆಗಲಿಲ್ಲ ಅಂದ್ರೆ ಇನ್ನೇನು, ಮದುವೆ ಆಗಲ್ಲ ಅಷ್ಟೇ. ಸಿಂಪಲ್ ವಿಷಯ ಕಣಮ್ಮ. ಇದಕ್ಕೆ ನೀನ್ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಳ್ತಾ ಇದೀಯಾ? ಈಗಿನ ಕಾಲದಲ್ಲಿ ಇದೆಲ್ಲ ಕಾಮನ್ನು. ಎಷ್ಟು ಜನ ಈ ತರ ಮಾಡ್ತಾರೆ ಗೊತ್ತಾ? ಇನ್ನು ಹೇಳ್ಬೇಕಂದ್ರೆ ಇದರಿಂದ ನಿನಗೆ ಅನುಕೂಲ. ಏನು ನನಗೆ ಅನುಕೂಲನಾ? ಅದು ಹೇಗೋ? ಹೇಗೆ ಅಂದ್ರೆ, ನೇಹಾ ನಿನ್ ಸೊಸೆ ಆಗೋಕೋ ಮೊದಲೇ ಅವಳು ಹೇಗೆ ಸೊಸೆಯಾಗಿ ಹೇಗಿರ್ತಾಳೆ ಅನ್ನೋದು ನಿನಗೆ ಅರ್ಥ ಆಗ್ಬಿಡತ್ತೆ. ಇದರಿಂದ ಮುಂದೆ ನಾವಿಬ್ರು ಮದುವೆ ಆದ್ರೂ ನಿನ್ ಸೊಸೆ ಹೇಗೆ ಏನು ಅನ್ನೋದೆಲ್ಲ ಮೊದಲೇ ನಿನಗೆ ಗೊತ್ತಿರುತ್ತಾ. ಹಾಗಾಗಿ ಅವಳ ಜೊತೆ ಹೊಂದ್ಕೊಳ್ಳೋಕ್ಕೆ ನಿನಗೂ ಕಷ್ಟ ಆಗಲ್ಲ, ಈಸಿ ಆಗ್ಬಿಡುತ್ತೆ. ಅಪ್ಪ ಮಹಾನುಭಾವ, ನನಗೆ ಮೊದಲೇ ಯಾವ ಪ್ಲ್ಯಾನ್ಗಳು ಮಾಡ್ಕೊಳ್ಳೋದು ಬೇಡ, ಸೊಸೆ ಹೇಗೆ ಅಂತ ಮೊದಲೇ ತಿಳ್ಕೊಳ್ಳೋದು ಬೇಡ. ನನಗೆ ಬೇಕಾಗಿರೋದಿಷ್ಟೇ, ಆ ಹುಡುಗಿ ನಿನ್ನ ಜೊತೆ ಸಪ್ತಪದಿ ತುಳಿದು ತಾಳಿ ಕಟ್ಟಿಸ್ಕೊಂಡು ಒದ್ದು ಸೊಸೆಯಾಗಿ ಈ ಮನೆ ಒಳಗೆ ಬರಬೇಕು. ಅದು ನನಗೆ ಬೇಕಾಗಿರೋದು. ಅದನ್ನು ಬಿಟ್ಟು ಈ ಥರ ಗೆಸ್ಟ್ ಥರ ನನ್ನ ಸೊಸೆ ಮನೆಗೆ ಬಂದಿರೋದು ನನಗಿಷ್ಟ ಇಲ್ಲ. ಈ ಥರ ಎಲ್ಲ ಅವಳನ್ನ ನಾನು ನನ್ನ ಸೊಸೆ ಅಂತ ಸ್ವೀಕಾರ ಮಾಡೋಕ್ಕೆ ನಾನು ತಯಾರಿಲ್ಲ, ಈಗಲೇ ಹೇಳಿಬಿಟ್ಟಿದ್ದೀನಿ. ನೀನು ಏನೇ ಹೇಳಮ್ಮ, ಆದರೆ ನಾನು ಮಾತ್ರ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಇವತ್ತು ಸಾಯಂಕಾಲನೇ ನೇಹಾ ನಮ್ಮ ಮನೆಗೆ ನಮ್ಮ ಜೊತೆ ಇರಕ್ಕೆ ಬರ್ತಾ ಇದ್ದಾಳೆ ಅಷ್ಟೇ. ಶಾರದಾಗೆ ಮಗ ಈ ರೀತಿ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿರೋದು ಇದೆಲ್ಲ ಸ್ವಲ್ಪನೂ ಇಷ್ಟನೇ ಇರಲ್ಲ. ಯಾರಿಗೆ ತಾನೇ ಇಷ್ಟ ಇರುತ್ತೆ ಅಲ್ವಾ? ಆದರೆ ಮಗನ ಹಠದ ಮುಂದೆ ಅವಳಿಗೆ ಏನೂ ಮಾಡೋಕ್ಕಾಗಲ್ಲ. ಸಂಜೆ ಅಭಿಷೇಕ್ ನೇಹಾನ ಮನೆ ಕರ್ಕೊಂಡು ಬರ್ತಾನೆ. ಅಮ್ಮ, ಇವಳೇ ನೇಹಾ. ನಾನು ಈಗಾಗಲೇ ಇವಳ ಬಗ್ಗೆ ನಿನ್ನ ಹತ್ರ ಹೇಳಿದ್ದೀನಲ್ವಾ ಅಮ್ಮ. ನೇಹಾ ಇವರೇ ನಮ್ಮಮ್ಮ ಶಾರದಾ ಅಂತ. ನಮಸ್ತೆ ಆಂಟಿ, ಚೆನ್ನಾಗಿದ್ದೀರಾ? ಏನು ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇದೀಯಾ? ಇಲ್ಲಿವರೆಗೇನೋ ಚೆನ್ನಾಗಿದ್ದೆ, ಆದರೆ ಈಗ ನೀನು ಬಂದಿದ್ಯಲ್ಲ, ಇನ್ಮೇಲೆ ಚೆನ್ನಾಗಿರೋದು ಸ್ವಲ್ಪ ಡೌಟೇ. ಅಮ್ಮ, ಏನು ಹೇಳ್ತಿದ್ಯಾ? ಏನಿಲ್ಲ. ಅಲ್ಲಮ್ಮ, ನಾನು ನಿನ್ನ ಹತ್ರ ಏನು ಕೇಳಬೇಕು ಅಂತಿದ್ದೆ ಅಂದರೆ, ನೀನು ಈ ಥರ ಯಾವುದೋ ಹುಡುಗನ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ಅಂತ ಮದುವೆಗೂ ಮೊದಲು ಅವನ ಜೊತೆ ಇರೋಕ್ಕೆ ತಯಾರಾಗಿದೆಯಲ್ವಾ? ನಿಮ್ಮ ಮನೇಲಿ ನಿನಗೆ ಯಾರೂ ಏನೂ ಹೇಳಲ್ವಾ? ಇಲ್ಲ ಆಂಟಿ, ಹಾಗೇನಿಲ್ಲ. ಯಾಕಂದರೆ ನನ್ನ ಮಾಮ್ ಡ್ಯಾಡ್ ಎಲ್ಲರೂ ಆಸ್ಟ್ರೇಲಿಯಾದಲ್ಲಿದ್ದಾರೆ. ಅವರೆಲ್ಲರೂ ಈಗಿನ ಕಾಲಕ್ಕೆ ತಕ್ಕನಂಗೆ ಯೋಚನೆ ಮಾಡೋರು. ಹಾಗಾಗಿ ಯಾರು ಏನೂ ಅನ್ಕೊಳ್ಳಲ್ಲ, ಏನು ಅನ್ನೋದೂ ಇಲ್ಲ. ಅದನ್ನ ನಿನ್ನ ನೋಡಿದ್ರೇ ಗೊತ್ತಾಗ್ತಿದೆ ಬಿಡು. ಮತ್ತೇನು ಕೇಳಬೇಕು ಅಂತಿದ್ದೆ ಅಂದರೆ, ಲೆಟ್ಸ್ ಗೋ ಬಿ. ನಾನು ತುಂಬ ಟಯರ್ಡ್ ಆಗಿದ್ದೀನಿ. ಬನ್ನಿ ನಮ್ಮ ರೂಮಿಗೆ ಹೋಗೋಣ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಏನು ರೂಮಾ? ಅಂದರೆ ನೀವಿಬ್ಬರು ಒಂದೇ ರೂಮಲ್ಲಿ ಇರ್ತೀರಾ? ಹಾಂ ಹೌದು ಆಂಟಿ. ಲಿವಿಂಗ್ ಅಂದರೆ ಮತ್ತೆ ಹಾಗೆ ತಾನೇ ಇರೋದು. ಆಂಟಿ, ಮಿಕ್ಕಿದೇನಿದ್ರು ನಾಳೆ ಮಾತಾಡೋಣ. ನನಗೂ ತುಂಬ ಸುಸ್ತಾಗಿದೆ, ಹಾಗಾಗಿ ನಾವು ಹೋಗಿ ರೆಸ್ಟ್ ಮಾಡ್ತೀವಿ. ನಿಮಗೂ ಸುಸ್ತಾಗಿರುತ್ತೆ ಅನ್ಸುತ್ತೆ, ನೀವು ಹೋಗಿ ರೆಸ್ಟ್ ಮಾಡಿ. ಲೆಟ್ಸ್ ಗೋ ಅಭಿ. ಶಾರದಾ ಮತ್ತೆ ನೇಹನ ನೋಡ್ತಾ ಇದ್ರೇನೆ ಅನ್ನಿಸ್ತಿರುತ್ತೆ ಅವರಿಬ್ರು ಮಧ್ಯೆ ಬೇಕಾದಷ್ಟು ವಿಷಯಗಳು ನಡೆಯೋದಿದೆ. ಆದರೆ ಇದೆಲ್ಲದ್ರ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡೋನು ಮಾತ್ರ ಅಭಿ ಆಗಿರ್ತಾನೆ. ಮಾರನೇ ದಿನ ಬೆಳಿಗ್ಗೆ 9 ಗಂಟೆಗೆ ಇಬ್ರು ಎದ್ದು ಕೆಳಗಡೆ ಬರ್ತಾರೆ. ಏನಮ್ಮ ಈಗ ಎದ್ದು ಬರ್ತಾ ಇದೆಯಲ್ಲ, ಇಷ್ಟು ಹೊತ್ತವರೆಗೂ ಮಲಗ್ತಾರ ಯಾರಾದರೂ? ಆಂಟಿ, ನನಗೆ ಬೆಳಿಗ್ಗೆ ಬೇಗ ಎದ್ದು ಅಭ್ಯಾಸನೇ ಇಲ್ಲ. ನಾನು ಹೇಳೋದೇ ಇಷ್ಟು ಹೊತ್ತಿಗೆ. ನೋಡೋಣ ಆಂಟಿ, ಇನ್ನು ಮುಂದೆ ಸ್ವಲ್ಪ ಬೇಗ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಹ್ಞೂನಮ್ಮ, ಇಬ್ಬರು ಸ್ವಲ್ಪ ಬೇಗ ಹೇಳೋದ್ರ ಬಗ್ಗೆ ಗಮನ ಕೊಡ್ತೀವಿ. ಅದು ಹಾಗಿರ್ಲಮ್ಮ, ತಿಂಡಿಗೆ ಏನು ಮಾಡಿದ್ಯಾ ಹೇಳು, ನನಗೆ ತುಂಬ ಹಸಿವಾಗಿದೆ. ನಾನು ಏನು ಮಾಡಿಲ್ಲ ಕಣೋ. ನೀನು ಯಾರ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದೆಯಲ್ಲ ಅವರಿಗೆ ಹೇಳು ಮಾಡ್ಕೊಡಕ್ಕೆ. ನಾನು ಯಾಕೆ ನಿಮ್ಮಿಬ್ಬರಿಗೂ ತಿಂಡಿ ಮಾಡಲಿ? ಇದು ಒಳ್ಳೆ ಕತೆ ಆಯ್ತಲ್ಲ. ನಾನು ಬೆಳಗ್ಗೆ ಎದ್ದು ತಿಂಡಿ ಮಾಡೋಕ್ಕೆ ನಾನೇ ಈ ಮನೆ ಸೊಸೆನಾ? ನಾನೇನಿನ್ನೂ ಈ ಮನೆ ಸೊಸೆ ಆಗಿಲ್ಲ, ಹಾಗಾಗಿ ನಾನು ತಿಂಡಿ ಗಿಂಡಿ ಏನು ಮಾಡಲ್ಲ. ಅಭಿ ನೋಡಿ, ನಿಮ್ಮಮ್ಮ ನನಗೆ ತಿಂಡಿ ಮಾಡೋಕ್ಕೆ ಹೇಳ್ತಿದ್ದಾರೆ. ಒಂದು ವೇಳೆ ನಮ್ಮಿಬ್ರದ್ದು ಮದುವೆ ಆಗಿ ನಾನು ಈ ಮನೆ ಸೊಸೆ ಆಗಿದ್ದೆ ಅಂದರೆ ತಿಂಡಿ ಮಾಡ್ತಿದ್ನೇನೋ.
ಆದ್ರೆ ನಾವಿನ್ನೂ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದೀವಲ್ವಾ, ಹಾಗಿದ್ಮೇಲೆ ನಾನು ಯಾಕೆ ತಿಂಡಿ ಎಲ್ಲ ಮಾಡ್ಲಿ ಅಲ್ವಾ? ಹಾಗೆ ನಾನು ನೀನೇನಾದ್ರೂ ನನ್ನ ಸೊಸೆ ಆಗಿದ್ರೆ ನಾನು ಖಂಡಿತ ನಿನಗೋಸ್ಕರ ತಿಂಡಿ ಮಾಡ್ತಿದ್ದೆ. ಆದ್ರೆ ನೀನಿನ್ನೂ ನನ್ನ ಸೊಸೆ ಆಗಿಲ್ವಲ್ಲ, ಹಾಗಿದ್ಮೇಲೆ ಯಾರ್ಯಾರಿಗೂ ನಾನು ಯಾಕೆ ತಿಂಡಿ ಮಾಡ್ಲಿ? ಅರ್ಥ ಆಯ್ತಾ? ಅರ್ಥ ಆಯ್ತೇನೋ ಅಭಿ? ಅರ್ಥ ಆಯ್ತು ಬಿಡಮ್ಮ, ನೀವಿಬ್ರು ತಿಂಡಿ ಮಾಡೋದು ಬೇಡ, ನಾನೇ ಮಾಡ್ತೀನಿ ಸರಿನಾ? ಆದ್ರೆ ದಯವಿಟ್ಟು ನೀವಿಬ್ರು ಜಗಳ ಮಾತ್ರ ಆಡಬೇಡಿ. ಅಭಿಷೇಕ್ ಅವರಿಬ್ರು ಜಗಳ ನಿಲ್ಸೋಕೋಸ್ಕರ ತಾನೇ ಹೋಗಿ ತಿಂಡಿ ಮಾಡ್ತಾನೆ. ಅಭಿಷೇಕ್ ಒಂದ್ಸಲ ಏನೋ ಜಗಳ ನಿಲ್ಸಿರ್ತಾನೆ, ಆದ್ರೆ ಸಂಜೆ ಇನ್ನೊಂದು ವಿಷಯಕ್ಕೆ ನೇಹಾ ಮತ್ತೆ ಶಾರದಾ ಮಧ್ಯೆ ಜಗಳ ಶುರುವಾಗುತ್ತೆ. ನಾನು ಹೇಳ್ದೆ ತಾನೆ ನಮ್ಮ ಮನೇಲಿ ಇವೆಲ್ಲ ನಡೆಯಲ್ಲ ಅಂತ, ಮತ್ತೆ ಯಾಕೆ ವಾದ ಮಾಡ್ತಿದ್ಯಾ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿನ್ಗೆ? ನಾನು ನಿಮಗೆ ಈಗಾಗಲೇ ಹೇಳಿದ್ದೀನಿ, ನೀವು ಹೇಳ್ದ ಹಾಗೆಲ್ಲ ಕೇಳಕ್ಕೆ ನಾನೇನು ಇನ್ನೂ ನಿಮ್ಮ ಸೊಸೆ ಆಗಿಲ್ಲ. ಹಾಗಾಗಿ ನೀವು ನನಗೆ ಅಂಥ ಬಟ್ಟೆ ಹಾಕೋಬೇಡ ಇಂಥ ಬಟ್ಟೆ ಹಾಕೋಬೇಡ ಅಂತೆಲ್ಲ ಹೇಳಕ್ ಬರಲೇಬೇಡಿ. ನನಗೆ ಏನು ಇಷ್ಟನೋ ಅಂಥ ಬಟ್ಟೆ ನಾನು ಹಾಕೊಳ್ತೀನಿ. ಕೇಳ್ದೇನೋ? ಕೇಳಿದ್ಯಾ ಅವಳು ಮಾತಾಡೋ ರೀತಿನ? ನೋಡು ಯಾವ ಥರ ಮಾತಾಡ್ತಾಳೆ ನನ್ನ ಜೊತೆ. ನೋಡು ಅವಳು ಅವತಾರ ನೋಡು, ಎಂಥ ಬಟ್ಟೆ ಹಾಕೊಂಡಿದ್ದಾಳೆ ನೋಡು. ಬೇಬಿ ನೀವೇ ನೋಡಿ ನಿಮ್ಮಮ್ಮ ನನ್ನ ಜೊತೆ ಯಾವ ಥರ ಮಾತಾಡ್ತಾ ಇದ್ದಾರೆ. ನಿಮಗೂ ನಾನು ಈ ಥರ ಬಟ್ಟೆ ಹಾಕೊಂಡ್ರೆ ಇಷ್ಟ ಅಲ್ವಾ? ಹೇಳಿ ಮತ್ತೆ ನಿಮ್ಮಮ್ಮನಿಗೆ. ಪಾಪ ಅಭಿ ಇದೇ ಥರ ಪದೇ ಪದೇ ಇವರಿಬ್ರು ಜಗಳದ ಬಗ್ಗೆ ಸಿಕ್ಕಾಕೊಳ್ತಾ ಇರ್ತಾನೆ. ನೇಹಾ ಮತ್ತೆ ಶಾರದಾ ಇದೇ ರೀತಿ ಒಂದಲ್ಲ ಒಂದು ವಿಷಯಕ್ಕೆ ಪದೇ ಪದೇ ಜಗಳ ಆಡ್ತಿರ್ತಾರೆ. ಅಭಿ ಮಾತ್ರ ಅವರಿಬ್ರು ಮಧ್ಯೆ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತಾನೆ. ಮುಂದಿನ ಬೆಳಿಗ್ಗೆನೆ ಇಬ್ರು ಯಾವುದೋ ವಿಷಯಕ್ಕೆ ಜಗಳ ಶುರು ಹಚ್ಕೊಂಡ್ ಬಿಟ್ಟಿರ್ತಾರೆ. ಅಯ್ಯೋ ದೇವ್ರೆ, ಇಬ್ರು ಬೆಳಗ್ಗೆನೆ ಜಗಳ ಶುರು ಹಚ್ಕೊಂಡಿದ್ದೀರಲ್ಲ, ಇಬ್ರಿಗೂ ಸ್ವಲ್ಪನೂ ಶಾಂತಿ ನೆಮ್ಮದಿಯಿಂದ ಇರಕ್ ಸಾಧ್ಯನೇ ಇಲ್ವಾ? ನೋಡಪ್ಪ, ಮೊದಲನೇದೇನಂದ್ರೆ ಯಾವುದೋ ಹುಡುಗಿ ಬಂದು ನಮ್ಮ ಮನೇಲಿ ಈ ತರ ಇರೋದು ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಅದಕ್ಕೆ ನನಗೆ ಇವಳು ಮಾಡೋ ಪ್ರತಿಯೊಂದು ವಿಷಯಕ್ಕೂ ಕೋಪ ಬರುತ್ತೆ. ನನಗೂ ಅಷ್ಟೇ, ನನಗೆ ಸಂಬಂಧನೇ ಇಲ್ಲದೆ ಇರೋರು ನನ್ನ ಪ್ರತಿಯೊಂದು ವಿಷಯದಲ್ಲೂ ಮೂಗು ತೂರ್ಸೋದು, ಏನಾದರೂ ಹೇಳೋಕೆ ಬರೋದು ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಸರಿ, ಹಾಗಾದ್ರೆ ಇದಕ್ಕೆಲ್ಲ ಇರೋ ಒಂದೇ ಒಂದು ಸೊಲ್ಯೂಷನ್ ಅಂದ್ರೆ ನಾನು ನೇಹಾ ಮದುವೆ ಆಗೋದು. ಮದುವೆ ಆಯ್ತು ಅಂದ್ರೆ ಇವಳು ನಿನ್ನ ಸೊಸೆ ಆಗ್ತಾಳೆ, ಅಮ್ಮ ನೀನು ಸಮಾಧಾನವಾಗಿರ್ತೀಯ. ಮದುವೆ ನಂತರ ನೇಹಾಗೂ ಇದು ತನ್ನ ಮನೆ, ನೀನು ತನ್ನ ಅತ್ತೆ ಅನ್ನೋ ಭಾವನೆ ಬರುತ್ತೆ, ಅಲ್ಲಿಗೆಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಹಾ, ಇದಪ್ಪ ಮಾತು ಅಂದ್ರೆ ಸರಿಯಾಗಿ ಹೇಳಿದೆ ಮಗನೆ. ಹೌದು ಅಭಿ, ಇದು ಒಳ್ಳೆ ಐಡಿಯಾನೇ. ಅಭಿ ಇವರಿಬ್ರು ಜಗಳಕ್ಕೆ ಕೊನೆ ಹಾಡಬೇಕು ಅಂತ ಮದುವೆ ಮಾಡ್ಕೊಳ್ಳೋ ನಿರ್ಧಾರ ಮಾಡ್ತಾನೆ. ಕೆಲವು ದಿನಗಳಲ್ಲೇ ಒಂದು ಒಳ್ಳೆ ಮುಹೂರ್ತದಲ್ಲಿ ಇಬ್ರದ್ದು ಮದುವೆ ಆಗುತ್ತೆ. ಮದುವೆ ನಂತರ ನೇಹಾನ ಮನೆ ತುಂಬಿಸ್ಕೊಳ್ಳೋ ಸಮಯ. ನೇಹಾ, ಈ ಸೇರ್ನ ಒದ್ದು ಬಲ್ಗಾಲಿಟ್ಟು ಒಳಗ್ ಬಾಮ್ಮ. ಸರಿ. ನೇಹಾ ಜೋರಾಗಿ ಸೇರ್ನ ಒದ್ಬಿಡ್ತಾಳೆ. ಸೇರ್ನ ಇಷ್ಟು ಜೋರಾಗಿ ಒದಿತಾರ? ಇಷ್ಟು ಜೋರಾಗಿ ಒದಿ ಅಂತ ಹೇಳಿದ್ನೆ ನಾನು. ಈಗಲೂ ಏನು ಬದಲಾಗಿಲ್ಲ, ಅದೇ ಥರನೇ ಇದೆಯಾ ನೀನು? ಹೌದು, ಅಷ್ಟಕ್ಕೂ ನೀವೇನು ಬದಲಾಗಿದ್ದೀರಾ? ಇಲ್ಲ ತಾನೆ? ಏನೋ ಮಿಸ್ ಆಗಿ ಜೋರಾಗಿ ಒದ್ದೆ ಅಷ್ಟಕ್ಕೆ. ನೋಡಿ ಎಷ್ಟು ಕೋಪ ಮಾಡ್ಕೊಂಡು ವಾಯ್ಸ್ ರೈಸ್ ಮಾಡಿ ಮಾತಾಡ್ತಿದ್ದೀರಾ. ನಿಮ್ಮ ಬುದ್ಧಿ ಎಲ್ಲಿ ಬಿಡ್ತೀರಾ ನೀವು? ಏನ ನಿಮ್ಮ ಬುದ್ಧಿ ಎಲ್ಲಿ ಬಿಡ್ತೀರಾ ನೀವು ಅಂತೀಯ? ನನಗೆ ಅತ್ತೆ ಜೊತೆ ಮಾತಾಡೋ ರೀತಿನೇನೆ ಇದು? ನನಗೆ ಹೇಳ್ತಿರಲ್ಲ, ಹೊಸದಾಗಿ ಮದುವೆ ಆಗಿ ಮನೆಗೆ ಬಂದಿರೋ ಸೊಸೆನ ಯಾರಾದರೂ ಈ ಥರನ ವೆಲ್ಕಮ್ ಮಾಡ್ತಾರೆ? ಅಯ್ಯೋ, ಮತ್ತೆ ಶುರು ಮಾಡಿದ್ರಲ್ಲಪ್ಪ. ನೀವಿಬ್ರು ಸ್ವಲ್ಪ ನನ್ನ ಮಾತು ಕೇಳ್ತೀರಾ? ನೀನ್ ಸ್ವಲ್ಪ ಬಾಯಿ ಮುಚ್ಚು. ಇದು ನಾವು ಅತ್ತೆ ಸೊಸೆ ಮಧ್ಯೆ ಆಗ್ತಿರೋ ಜಗಳ, ಇದರಲ್ಲಿ ನೀನ್ ತಲೆ ಹಾಕ್ಬೇಡ. ಹೌದು, ಈಗ ಇದು ನನಗೂ ಮನೆನೇ, ಹಾಗಾಗಿ ನಾನು ಸುಮ್ಮನೆ ಇರಲ್ಲ. ಹೀಗೆ ಇಬ್ರು ಜಗಳ ಕಂಟಿನ್ಯೂ ಮಾಡ್ತಾರೆ. ಅಯ್ಯೋ ದೇವ್ರೆ, ಇವರಿಬ್ರು ಸುಧಾರ್ಸಲ್ಲ. ಇವರಿಬ್ರು ಮಧ್ಯೆ ಈ ಥರ ಸಿಕ್ಕಾಕೊಂಡು ಒದ್ದಾಡೋದೇ ನನ್ನ ಜೀವನ. ಅದಂತೂ ಫಿಕ್ಸ್. ಇವರಿಬ್ರು ಜಗಳ ನಿಲ್ಲಿಸ್ಬೇಕು ಅಂತಾನೇ ಮದುವೆ ಆದೆ, ಆದ್ರೆ ಮದುವೆ ನಂತರನೂ ಅದೇ ರಾಗ ಅದೇ ಹಾಡು ಅನ್ನೋ ಹಾಗಾಗಿದೆ. ಭಗವಂತ, ಈ ಅತ್ತೆ ಸೊಸೆನ ಯಾಕಪ್ಪ ಈ ಥರ ಸೃಷ್ಟಿ ಮಾಡಿದ್ಯಾ? ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.